ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಹಿಟ್ ಪಾರ್ಟ್ 3 ಅಂತ. ಫಸ್ಟು ಪಾರ್ಟ್ನ ನೀವು ಆಲ್ರೆಡಿ ನೋಡಿರ್ಬೋದು. ಬಹಳ ಅತ್ಯಂತ ಹಿಟ್ಟಾಗಿರುವಂಥ ಮೂವಿ ಅದು. ಆ್ಯಂಡ್ ಈ ಪಾರ್ಟ್ 3 ಕೂಡ ಒಂದು ರೇಂಜ್ಗೆ ಹಿಟ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ನನ್ನ ಪ್ರಕಾರ ಇದು ಹಿಟ್ಟಾ ಅಥವಾ ಫ್ಲಾಪ್ ಅಂತ ಮೂವಿ ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಹೀಗೆ ಎಂಡ್ವರೆಗೆ ಈ ಕಥೆನ ಕೇಳ್ತಾ ಹೋಗಿ. ನಿಮಗೆ ಖಂಡಿತವಾಗಿ ಈ ಮೂವಿ ಕತೆ ಇಷ್ಟ ಆಗೇ ಆಗುತ್ತೆ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆ ಹೋಗೋಣ. ಸೊ ಮೂವಿ ಸ್ಟಾರ್ಟಿಂಗಲ್ಲಿ ನಮಗೆ ಆಫ್ಕೋರ್ಸ್ ಹೀರೋನ ಇಂಟ್ರಡಕ್ಷನ್ ಆಗುತ್ತೆ. ಈ ನಮ್ಮ ಮೂವಿಯ ಹೀರೋ ಹೆಸರು ಅರ್ಜುನ್ ಸರ್ಕಾರ್ ಅಂತ. ಅವನೊಬ್ಬ ಪೊಲೀಸ್ ಆಫೀಸರ್. ಆ್ಯಂಡ್ ಸ್ಟಾರ್ಟಿಂಗ್ ಸೀನಲ್ಲಿ ಅವನು ಆ್ಯಕ್ಚುಲಿ ಒಬ್ಬ ಕೈದಿಯಾಗಿರ್ತಾನೆ. ಯಾವುದೋ ಒಂದು ಕೇಸ್ನ ಮೇರೆಗೆ ಪೊಲೀಸರು ಅವನ ಬಂದಿ ಮಾಡಿ ಜೈಲಿಗೆ ಕಳಿಸಿರ್ತಾರೆ. ಹಾಗೆ ಅವನಿಗೆ ಜೈಲಲ್ಲಿ ಸುರಕ್ಷಿತವಾಗಿ ಇರ್ಲಿಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ಜೈಲಲ್ಲಿದ್ದ ಆಲ್ಮೋಸ್ಟ್ ಎಲ್ಲ ಕೈದಿಗಳನ್ನ ಕೂಡ ಒನ್ ಟೈಮಲ್ಲಿ ಪೊಲೀಸ್ ಆಗಿದ್ದ ಇದೇ ಅರ್ಜುನ್ ಸರ್ಕಾರ್ ಅವ್ರನ್ನೆಲ್ಲ ಒಳ ಕಳಿಸಿದ್ದ. ಅವರೆಲ್ಲರಿಗೂ ಕೂಡ ಇವನ ಮೇಲೆ ದ್ವೇಷ ಇತ್ತು. ಅದಕ್ಕೋಸ್ಕರ ಇವನ್ನ ಕೊಲ್ಲೋಕಂತ ಹಲವು ಥರದಲ್ಲಿ ಇವನ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾರೆ. ಬಟ್ ಅರ್ಜುನ್ ಸರ್ಕಾರ್ ಹೇಗೋ ಮಾಡಿ ಅವರಿಂದೆಲ್ಲ ಪಾರಾಗಿರ್ತಾನೆ. ಹಾಗಿರುವಾಗ ಒಂದಿನ ಅವನ ಹತ್ರ ಒಬ್ಬ ಕೈದಿ ಬಂದು ಅವನಿಗೆ ಒಂದು ವೆಪನ್ ಕೊಡ್ತಾನೆ. ಇಲ್ಲಿರೋ ಆಲ್ಮೋಸ್ಟ್ ಕೈದಿಗಳು ಕೂಡ ನಿನ್ನಿಂದನೇ ಒಳಗೆ ಬಂದಿದ್ದು. ಪ್ರಾಣ ಇಲ್ಲಿ ಅಪಾಯದಲ್ಲಿದೆ, ಸೇಫ್ ಆಗಿರ್ಬೇಕಂದ್ರೆ ಈ ವೆಪನ್ ಹತ್ರ ಇರ್ಬೇಕಂತ ಅವನ ಕೈಲಿ ಆ ವೆಪನ್ ಇಡ್ತಾನೆ. ಹಾಗೆ ಅವನ ಕತೆ ಏನು, ಎಲ್ಲಿಂದ ಬಂದೆ, ಹಾಗೆ ಪೊಲೀಸ್ ಆಗಿದ್ದವನು ಯಾಕೆ ಈ ರೀತಿ ಆದೆ ಅಂತ ಆ ವ್ಯಕ್ತಿ ಕೇಳಿದಾಗ ಅರ್ಜುನ್ ಸರ್ಕಾರ್ ತನ್ನ ಪಾಸ್ಟ್ ಕತೆನ ಅವನೊಟ್ಟಿಗೆ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿಂದ ಮೂವಿ ಸೀದಾ ಪಾಸ್ಟ್ಗೆ ಹೋಗುತ್ತೆ. ಇಲ್ಲಿ ನಮಗೆ ಆಫೀಸರ್ ಅರ್ಜುನ ತೋರಿಸ್ತಾರೆ. ಆ್ಯಂಡ್ ಸ್ಟಾರ್ಟಿಂಗ್ ಸೀನಲ್ಲಿ ಅವನ ಒಬ್ಬ ಸೈಕೋ ಕಿಲ್ಲರ್ ಆಗಿ ನೋಡ್ತಿರೋ ಆಡಿಯನ್ಸ್ಗೆ ತೋರಿಸ್ತಾರೆ. ಈ ಒಂದು ಸೀನಲ್ಲಿ ಅವನು ತನ್ನ ಕಾರಲ್ಲಿ ಒಬ್ಬ ವ್ಯಕ್ತಿನ ಬಹಳ ದಾರುಣವಾಗಿ ಹೊಡೆದು ಕಿಡ್ನಾಪ್ ಮಾಡ್ಕೊಂಡು ಕಾಡೊಳಗೆ ಕರ್ಕೊಂಡು ಹೋಗ್ತಾನೆ. ನಂತರ ಆ ವ್ಯಕ್ತಿನ ಕಾಡಿನ ಮಧ್ಯೆ ಹರಿತಿರುವ ಒಂದು ನದಿ ಕೆಳಗೆ ನೇತಾಕ್ತಾನೆ. ಹಾಗೆ ಇಲ್ಲಿ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ಅವನು ಏನ್ ಮಾಡ್ತಾನೋ ಆ ಕೃತ್ಯವನ್ನ ಆ ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡ್ತಿರ್ತಾನೆ. ಒಂದು ಸ್ಟ್ಯಾಂಡ್ ಆಗಿ ಕ್ಯಾಮರಾನ ಇಟ್ಟು ಅವನು ನಂತರ ಆ ವ್ಯಕ್ತಿ ಹತ್ರ ಹೋಗಿ ಚಾಕು ಮೂಲಕ ಪರ್ಟಿಕ್ಯುಲರ್ ಆಗಿ ಕತ್ತತ್ತಿರ ಕೊಯ್ದು ಅವನ್ನ ಬಹಳ ಭೀಕರವಾಗಿ ಕೊಲೆ ಮಾಡಿಬಿಡ್ತಾನೆ. ಹಾಗೆ ಆ ಸೀನಲ್ಲಿಗೆ ಎಂಡ್ ಆಗುತ್ತೆ. ಅನಂತರ ಅರ್ಜುನ್ ಸರ್ಕಾರ್ ಅಲ್ಲಿಂದ ಸೀದಾ ತನ್ನ ಹಿಟ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿಗೆ ಬಂದು ಜಾಯ್ನ್ ಆಗ್ತಾನೆ. ಆಕ್ಚುಲಿ ಹಿಟ್ ಅಂದ್ರೆ ಹೋಮಿಸೈಡ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ. ಅವನ ಆಕ್ಚುಲಿ ಆವಾಗಷ್ಟೇ ಆ ಒಂದು ಟೀಮ್ಗೆ ಮೇನ್ ಹೆಡ್ ಆಗಿ ಜಾಯ್ನ್ ಆಗಿದ್ದ. ಅವನ್ನ ಬೇರೆ ಪ್ಲೇಸ್ ಇಂದ ಈ ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡಿದ ಕಾರಣ ಇವತ್ತೇ ಅವನ ಜಾಯ್ನಿಂಗ್ ಇತ್ತು. ಹಾಗೆ ಜಾಯ್ನ್ ಆಗೋ ಮುಂಚೆನೆ ಅವನು ಯಾರೊಬ್ಬ ವ್ಯಕ್ತಿನ ಕೊಲೆ ಮಾಡಿ ಬಂದಿದ್ದ. ಆದರೆ ಆ ವ್ಯಕ್ತಿ ಯಾರು, ಏನ್ ಕತೆ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಹಾಗೆ ಜಾಯ್ನ್ ಆದ ಸ್ಟಾರ್ಟಿಂಗ್ ಡೇಲೆ ಅವನ ಕೈಲಿ ಒಂದು ಕೇಸ್ ಸಿಗುತ್ತೆ. ಆ ಕೇಸ್ ಬೇರೆ ಯಾವುದೂ ಅಲ್ಲ, ಅವನು ಆವಾಗಷ್ಟೇ ಮಾಡಿದ್ನಲ್ಲ, ತನ್ನ ಕೈಯಾರೆ ಕೊಲೆ ಮಾಡಿದ್ನಲ್ಲ, ಅದೇ ವ್ಯಕ್ತಿಯ ಕೇಸ್ ಅವನ ಕೈ ಸಿಗುತ್ತೆ. ಸೊ ತಾನು ಕೊಲೆ ಮಾಡಿದಂತ ಗೊತ್ತಿದ್ರು ಕೂಡ ಈ ಅರ್ಜುನ್ ಸರ್ಕಾರ್ ತಾನು ಮಾಡಿಲ್ಲ ಒಂದು ರೀತಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಆ ಸ್ಪಾಟ್ಗೆ ಹೋಗ್ತಾನೆ. ಹಾಗೆ ಸ್ಪಾಟ್ ಅಲ್ಲಿದ್ದ ಎಲ್ಲಾ ವಸ್ತುನ ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡ್ತಾನೆ. ಹಾಗೆ ಅವನು ತನ್ನನ್ನು ತಾನು ಹೊಗಳ್ಕೊತಾನೆ. ಯಾಕಂದ್ರೆ ಇಲ್ಲಿ ಕಿಲ್ಲರ್ ಯಾವುದೇ ಒಂದು ಸಾಕ್ಷಿನ ಕೂಡ ಬಿಟ್ಟು ಹೋಗಿಲ್ಲ. ಅವನು ಎಲ್ಲ ಫಿಂಗರ್ ಪ್ರಿಂಟ್ ಎಲ್ಲಿ ಕೂಡ ನೆಲದ ಮೇಲೆ ಕೂಡ ಬೀಳಬಾರ್ದಂತ ಅವನು ಆ ವ್ಯಕ್ತಿ ಶವನ ನೀರಿನ ಕೆಳಗೆ ನೇತಾಕಿದ್ದ. ಯಾಕಂದ್ರೆ ನೀರಲ್ಲಿ ಯಾವುದೇ ಒಂದು ವಸ್ತುನ ಚೆಕ್ ಮಾಡ್ಲಿಕ್ಕಾಗಲ್ಲ ನೋಡಿ, ಅದಕ್ಕೋಸ್ಕರ ಆ ರೀತಿ ಪ್ಲಾನ್ ಮಾಡಿದ್ದ. ಹಾಗೆ ಫಿಂಗರ್ ಪ್ರಿಂಟ್ ಎಲ್ಲವನ್ನ ಕೂಡ ಅಳಿಸಿ ಹಾಕಿ ಗಾಡಿ ಬಂದಿದ್ದ ಟ್ರ್ಯಾಕ್ ಗುರುತನ್ನ ಕೂಡ ಯಾವುದೋ ಒಂದು ವೆಪನ್ ಯೂಸ್ ಮಾಡಿ ಅದನ್ನ ಕೂಡ ಅಳಿಸಿ ಹಾಕಿದ್ದ. ಹಾಗೆ ಲಾಸ್ಟಲ್ಲಿ ಅವರಿಗೊಂದು ಕ್ಲೂ ಸಿಗುತ್ತೆ, ಅವನು ಬಿಟ್ಟೋಗಿದ್ದ ಒಂದು ಸಿಗರೆಟ್ ಬಡ್. ಆದರೆ ಆ ಬಡ್ಡಲ್ಲಿ ಅವರಿಗೆ ನಾಯಿಯ DNA ಸಿಗುತ್ತೆ. ಆ್ಯಕ್ಚುಲಿ ಅಲ್ಲಿ ಕೂಡ ಆ ವ್ಯಕ್ತಿ ಅಂದರೆ ಅರ್ಜುನ್ ಸರ್ಕಾರ್ ಒಂದು ಟ್ರಿಕ್ನ ಪ್ಲೇ ಮಾಡಿದ್ದ. ನಿಜವಾಗ್ಲೂ ಸ್ಮಾರ್ಟ್ ಆಗಿರುವ ಕಿಲ್ಲರ್ ಅಂತ ಅವನು ತನ್ನಂತಾನೆ ಹೋಳ್ಕೊಂಡು ಆ ಕೇಸ್ ಮೇಲೆ ಫೇಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಅವನಿಗೆ ಸಪೋರ್ಟ್ ಆಗಿ ವರ್ಷ ಆಗಿ ದಿವಾಕರ್ ಹೆಸರಿನ ಇಬ್ಬರು ಆಫೀಸರ್ ಕೂಡ ಅವನಿಗೆ ಹೆಲ್ಪ್ ಮಾಡೋಕೆ ಮುಂದಾಗ್ತಾರೆ. ಹೀಗೆ ದಿನಗಳು ಹೋಗ್ತಾ ಇರುತ್ತೆ. ಇಲ್ಲಿ ನಮಗೆ ಅರ್ಜುನ್ ಸರ್ಕಾರ್ನ ಫ್ಯಾಮಿಲಿನ ತೋರಿಸ್ತಾರೆ. ಆಕ್ಚುಲಿ ಅವನಿಗೆ ಅಮ್ಮ ಇದ್ದಿರೋದಿಲ್ಲ, ಅಪ್ಪ ಇದ್ದಿರ್ತಾರೆ. ಅಪ್ಪ ಆಕ್ಚುಲಿ ಒಬ್ಬ ರಿಟೈರ್ಡ್ ಆರ್ಮಿ ಆಫೀಸರ್ ಆಗಿದ್ದ. ತನ್ನ ಜೀವನ ಪೂರ್ತಿ ಆರ್ಮಿಯಲ್ಲಿ ಕಳೆದಿದ್ದ ಕಾರಣ ಅವನು ತನ್ನ ಮಗನ ಆರೈಕೆ ಬಗ್ಗೆ ಯಾವತ್ತೂ ಗಮನ ಕೊಡ್ಲಿಲ್ಲ. ಮಗ ಹೇಗಿದ್ದ, ಏನ್ ಮಾಡ್ತಿದ್ದ ಅಂತ ಯಾವತ್ತೂ ಕೂಡ ಅವನ ಬಗ್ಗೆ ಕೇರ್ ಮಾಡಲಿಲ್ಲ. ಸೊ ಅದೇ ಒಂದು ಸಿಟ್ಟು ಈ ಅರ್ಜುನ್ಗಿದ್ದ ಕಾರಣ ಅವನು ಅಪ್ಪನ ಜೊತೆ ಮಾತಾಡೋದನ್ನೇ ಕಮ್ಮಿ ಮಾಡಿಬಿಟ್ಟಿದ್ದ. ಮನೆಗೆ ಹೋಗ್ತಿದ್ದ, ಊಟ ತಿಂಡಿ ಎಲ್ಲ ಮಾಡ್ತಿದ್ದ, ಆದರೆ ಮಾತಾಡೋದು ಮಾತ್ರ ತುಂಬಾ ಕಡಿಮೆ ಆಗಿತ್ತು.
ಆದರೆ ಅಪ್ಪ ಮಾತ್ರ ಈ ಮಗನ ಮೇಲೆ ತುಂಬ ಕಾಳಜಿಯನ್ನು ವಹಿಸ್ತಿದ್ದ. ಆವಾಗೇನೋ ಟೈಮ್ ಕೊಡಲಿಕ್ಕಾಗಿಲ್ಲ, ಇವಾಗ ಟೈಮ್ ಕೊಡುವಂತ ತನ್ನ 100%ನ ಅವನ ಮೇಲೆ ತೋರಿಸ್ತಾ ಹೋಗ್ತಾನೆ. ಬಟ್ ಅರ್ಜುನ್ ಯಾವಾಗಲೂ ರಿಜೆಕ್ಟ್ ಮಾಡ್ತಾ ಬರ್ತಿದ್ದ. ಹಾಗೆ ಅವನ ಅಪ್ಪ ಅರ್ಜುನ್ಗೆ ಒಬ್ಬ ಹುಡುಗಿ ನೋಡ್ತಿದ್ರು. ಹೀಗಿರುವಾಗ ಅರ್ಜುನ ಭೇಟಿ ಒಂದು ಸೈಟ್ ಮೂಲಕ ಒಬ್ಬ ಹುಡುಗಿ ಒಟ್ಟಿಗಾಗುತ್ತೆ. ಅವಳ ಹೆಸರು ಮೃದುಲ ಅಂತ. ಮೊದಲ ಭೇಟಿಯಲ್ಲೇ ಅವರಿಬ್ಬರಿಗೂ ಪ್ರೀತಿ ಆಗುತ್ತೆ. ಹಾಗೆ ಆ ಪ್ರೀತಿ ನಂತರ ಮದುವೆ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಹೋಗುತ್ತೆ. ಅಂದ್ರೆ ಇಬ್ಬರ ಮನೇಲಿ ಕೂಡ ಒಪ್ಪಿಗೆ ಆಗಿ ಅವರ ಮದುವೆ ನಿಶ್ಚಯ ಆಗುತ್ತೆ. ಸೊ ಇದು ಆಕ್ಚುಲಿ ಈ ಪ್ರೀತಿ ಲವ್ ಆಕ್ಚುಲಿ ಈ ಮೂವಿಲಿ ಬ್ಯಾಡ್ ಇತ್ತು. ಫೋರ್ಸ್ಫುಲ್ ಆಗಿ ಈ ಮೂವಿ ಮಿಡ್ಲಲ್ಲಿ ಆಡ್ ಮಾಡಿದ್ದಾರೆ. ಬಟ್ ಎಂಡಲ್ಲಿ ಒಂದು ಟ್ವಿಸ್ಟ್ ಇದೆ, ಅದೇನಂತ ನಿಮಗೆ ಎಂಡಲ್ಲಿ ಗೊತ್ತಾಗುತ್ತೆ. ಎನಿವೇ ಇದಾದ ನಂತರ ಈ ಅರ್ಜುನ್ ಸರ್ಕಾರ ಏನಿದ್ದಾನೆ ತನ್ನ ಕಿಲ್ಲಿಂಗ್ ಕಾರ್ಯನ ಮತ್ತೆ ಸ್ಟಾರ್ಟ್ ಮಾಡ್ಲಿಕ್ಕೋಸ್ಕರ ಮತ್ತೊಬ್ಬ ವ್ಯಕ್ತಿನ ಕಿಡ್ನಾಪ್ ಮಾಡಿಕೊಂಡು ಅದೇ ಕಾಡಿನ ಮಧ್ಯೆ ಹೋಗ್ತಾನೆ. ಹಾಗೆ ತನ್ನ ಎಕ್ವಿಪ್ಮೆಂಟ್ ಆದ ಕ್ಯಾಮರಾ ಹಾಗೆ ಸ್ಟ್ಯಾಂಡ್ ನ ತೆಗೆದು ಇನ್ನೇನು ಆ ವ್ಯಕ್ತಿನ ಕೊಲೆ ಮಾಡಬೇಕು. ಆವಾಗ ದೂರದಿಂದ ಇವನ್ ಮೇಲೆ ಫೈರಿಂಗ್ ಆಗುತ್ತೆ. ಇವನು ಗಾಬರಿಲಿ ಅಕ್ಕಪಕ್ಕ ನೋಡ್ತಾನೆ, ಬಟ್ ಯಾರು ಕೂಡ ಅವನ ಕಣ್ಣಿಗೆ ತೋರೋದಿಲ್ಲ. ಹಾಗೆ ನೋಡ್ತಾ ನೋಡ್ತಾ ಇನ್ನೂ ಕೂಡ ಅವನ ಮೇಲೆ ಫೈರಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನಲ್ಲೋಗಿ ಅಲ್ಲೇ ಪಕ್ಕದಲ್ಲಿದ್ದ ಗಾಡಿ ಹತ್ತಿರ ಬಚ್ಚಿಗುರ್ತಾನೆ. ಹಾಗೆ ಸಡನ್ ಆಗಿ ಒಬ್ಬ ವ್ಯಕ್ತಿ ಬಂದು ಅವನ ಮೇಲೆ ಗನ್ ಇಡ್ತಾನೆ. ನೋಡಿದ್ರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಇವನಿಗೆ ಸಪೋರ್ಟ್ ಮಾಡ್ತಿದ್ರಲ್ಲ ಆಫೀಸರ್ ವರ್ಷ ಅವಳೇ ಆಗಿದ್ಲು. ಆಕ್ಚುಲಿ ಈ ವರ್ಷಗೆ ಅವನ ಮೇಲೆ ತುಂಬಾ ದಿನದಿಂದ ಡೌಟ್ ಇತ್ತು, ಈ ಕೊಲೆಗಳನ್ನ ಮಾಡ್ತಿದ್ದು ಇವನೇ ಅಂತ. ಅದಕ್ಕೋಸ್ಕರ ಅವಳು ಇವನ್ನ ಫಾಲೋ ಮಾಡ್ತಿದ್ದ. ಅಂಡ್ ಇವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಬಿದ್ದಾನೆ. ವರ್ಷ ಹೇಳಿದ ಅಷ್ಟು ಮಾತನ್ನ ಕೇಳಿ ಆಫ್ಕೋರ್ಸ್ ಈ ಅರ್ಜುನ್ಗೆ ಶಾಕ್ ಆಗುತ್ತೆ. ಎಷ್ಟು ಸ್ಮಾರ್ಟ್ ಆಗಿ ವರ್ಕ್ ಮಾಡುವ ಒಬ್ಬ ಆಫೀಸರ್ ನಮ್ಮಿದರಲ್ಲಿ ಇದ್ದಾರಂತ ಅವನಿಗೆ ಖುಷಿ ಕೂಡ ಆಗುತ್ತೆ. ಹಾಗೆ ಅವನು ಅದೇ ಕೂಡಲೇ ತನ್ನ ಒಂದು ಟ್ರಿಕ್ ಮೂಲಕ ವರ್ಷ ಕೈಲಿದ್ದ ಗನ್ನ ತಕೊಂಡು ರಿಟರ್ನ್ ಅವಳ ಮೇಲೆ ಪಾಯಿಂಟ್ ಮಾಡಿ ಅವಳನ್ನ ಕೊಲ್ಲೋಕೆ ಮುಂದಾಗ್ತಾನೆ. ಬಟ್ ಕೊಲ್ಲಲ್ಲ, ಅಲ್ಲೇ ಇದ್ದ ಒಂದು ಚೇರ್ ಮೇಲೆ ಅವಳನ್ನ ಬಂದಿ ಮಾಡ್ತಾನೆ. ಹಾಗೆ ತಾನು ಅರ್ಧಕ್ಕೆ ಬಿಟ್ಟಿದ್ನಲ್ಲ ಆ ಕಾರ್ಯನ ಕಂಪ್ಲೀಟ್ ಮಾಡ್ಬೇಕಂತ ಹೋಗ್ತಾನೆ. ಆವಾಗ ಚೇರಲ್ಲಿ ಬಂದಿಯಾಗಿದ್ದ ವರ್ಷ ಕೂಗ್ತಾಳೆ, ಯಾಕೆ ಅಮಾಯಕರನ್ನ ಈ ರೀತಿಯಾಗಿ ಕೊಲೆ ಮಾಡ್ತಿದ್ಯಾ, ನಿನ್ನ ಕತೆ ಏನು, ಯಾಕೆ ಮಾಡ್ತಿದ್ಯಾ ಅಂತ ಅವನ ಕತೆನ ಮತ್ತೆ ಕೇಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಇಲ್ಲಿ ಮೂವಿಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಫ್ಲಾಶ್ ಬ್ಯಾಕ್ ಮತ್ತೊಂದು ಫ್ಲಾಶ್ ಬ್ಯಾಕ್ ಬರುತ್ತೆ. ಆಕ್ಚುಲ್ ಆಗಿ ಸುಮಾರು ವರ್ಷಗಳ ಹಿಂದೆ ಈ ಅರ್ಜುನ್ ಸರ್ಕಾರ್ನ ಪೋಸ್ಟಿಂಗ್ ಕಾಶ್ಮೀರದಲ್ಲಿ ಆಗಿತ್ತು. ಇವನ್ ಅಲ್ಲಿನ ಹಿಟ್ ಟೀಮ್ ಅಲ್ಲಿ ಇವನು ಮೇನ್ ಲೀಡರ್ ಆಗಿ ವರ್ಕ್ ಮಾಡ್ತಿದ್ದ. ಸೊ ಎಲ್ಲ ಕರೆಕ್ಟ್ ಆಗಿ ಹೋಗ್ತಿರುವಾಗ ಒಂದಿನ ಅವನಿಗೆ ಒಂದು ಕೊಲೆ ಕೇಸ್ ಬರುತ್ತೆ. ಸೊ ಯಾವ ರೀತಿ ಇವನು ಮರ್ಡರ್ ಮಾಡ್ತಿದ್ದ ನೋಡಿ ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿನ ಅಲ್ಲಿರೋ ಮರಕ್ಕೆ ಕಟ್ಟಿ ಹಾಕಿ ಅವನ ಕತ್ತಿನ ಒಂದು ಪಾರ್ಟ್ ಅಲ್ಲಿ ಕೊಯ್ದು ಭೀಕರವಾಗಿ ಕೊಲೆ ಮಾಡಿದ್ರು. ಸೊ ಇವನು ಅಲ್ಲೋಗಿ ಚೆಕ್ ಮಾಡಿದಾಗ ಅವನಿಗೆ ಒಂದೇ ಒಂದು ಕ್ಲೂ ಸಿಗುತ್ತೆ, ಅದು ಟೈರ್ನ ಮಾರ್ಕ್. ಆ ಟೈರ್ ಮಾರ್ಕ್ ಮೂಲಕ ಇವನಿಗೆ ಗೊತ್ತಾಗುತ್ತೆ ಅದೊಂದು ಬೊಲೆರೋ ಕಾರ್ ಅಂತ. ಸೊ ಆ ಊರಲ್ಲಿ ಯಾರೆಲ್ಲ ಬೊಲೆರೋ ಕಾರ್ ತಗೊಂಡಿದ್ದಾರೆ ಈ ಕೂಡಲೇ ಲಿಸ್ಟ್ ತೆಗಿಸಬೇಕಂತ ಅವನ ಆಫೀಸರ್ಗೆ ಆರ್ಡರ್ ಮಾಡಿ ಅದೇ ಕೂಡಲೇ ಲಿಸ್ಟ್ ತೆಗಿಸ್ತಾನೆ. ಆವಾಗ ಅವನಿಗೆ 3 ಅಡ್ರೆಸ್ ಸಿಗುತ್ತೆ. ಫಸ್ಟ್ 2 ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಯಾವುದೇ ಕ್ಲೂ ಸಿಗೋದಿಲ್ಲ. ಬಟ್ 3ನೇ ಮನೆಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿನ ವ್ಯಕ್ತಿ ತುಂಬಾ ಅನುಮಾನವಾಗಿ ನಡ್ಕೊಂಡಿದ್ದ ಕಾರಣ ಅವನ್ನ ಚೇಸ್ ಮಾಡಿ ಹಿಡಿತಾನೆ. ಆ ಒಂದು ಚೇಸಲ್ಲಿ ಭೀಕರವಾದ ದಾಳಿ ಕೂಡ ಆಗುತ್ತೆ. ನಿಜವಾಗ್ಲೂ ವೈಲೆನ್ಸ್ ಫುಲ್ ಆಕ್ಷನ್ ಅಂತ ಹೇಳ್ಬೋದು. ಎನಿವೆ ನಂತರ ಅವನ್ನ ಹಿಡ್ಕೊಂಡು ಬಂದು ಇವನು ವಿಚಾರಣೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ, ಅದು ಬಹಳ ಬ್ರೂಟಲ್ ಆಗಿ. ಆದರೆ ಎಷ್ಟೇ ಟಾರ್ಚರ್ ಕೊಟ್ಟರು ಕೂಡ ಆ ವ್ಯಕ್ತಿ ಅದಿಲ್ ಅಂತ ಅವನ ಹೆಸರು, ಆ ವ್ಯಕ್ತಿಯನಿದ್ದಾನೆ ಒಂಚೂರು ಕೂಡ ಬಾಯ್ ಬಿಡೋದಿಲ್ಲ. ಅವನು ಯಾವುದೋ ಸಂಘಕ್ಕೆ ಕೆಲಸ ಮಾಡ್ತಿದ್ದಾನಂತ ಅವನು ನಡ್ಕೋತಿರೋ ರೀತಿ ಮೂಲಕ ಈ ಅರ್ಜುನ್ಗೆ ಗೊತ್ತಾಗುತ್ತೆ. ಆದರೂ ಕೂಡ ಆ ಸಂಘ ಯಾವುದು, ಅವನು ಯಾಕೆ ಕೊಲೆ ಮಾಡ್ತಿದ್ದ, ಅದರಿಂದ ಮೋಟಿವ್ ಏನಂತ ಇವನಿಗೆ ಗೊತ್ತಾಗೋದಿಲ್ಲ. ಸೊ ಹೀಗೆ ಒಂದಿನ ಅವನು ಅವನ ಆಫೀಸಲ್ಲಿ ಕೂತು ವರ್ಕ್ ಮಾಡ್ತಿರುವಾಗ ಅವನಿಗೆ ಒಂದು ನ್ಯೂಸ್ ಸ್ಟೋರಿ ಬರುತ್ತೆ. ಟಿವಿಲಿ ಆಗ್ತಿದ್ದ ನ್ಯೂಸ್. ಆಕ್ಚುಲಿ ಆ ಚಾನಲ್ ಅಲ್ಲಿ ಬಿಹಾರಲ್ಲಿ ಆದ ಒಂದು ಕೊಲೆ ಬಗ್ಗೆ ಮಾತಾಡ್ತಿರ್ತಾರೆ. ಆ ಕೊಲೆ ನ್ಯೂಸ್ ಕೇಳಿ ಇವನಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಯಾವ ರೀತಿ ಬಿಹಾರಲ್ಲಿ ಕೊಲೆ ಆಗಿತ್ತು ನೋಡಿ ಅದೇ ರೀತಿ ಈ ಕಾಶ್ಮೀರಲ್ಲಿ ಕೂಡ ಆಗಿದೆ ಅಂತ ಇವನಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಯಾಕಂದ್ರೆ ಈ ರೀತಿ ಕೊಲೆ ಮಾಡ್ತಿದ್ದ ವ್ಯಕ್ತಿ ಕಾಶ್ಮೀರಲ್ಲಿದ್ದಾನೆ. ಅವನು ಇದೇ ಟೈಮಲ್ಲಿ ಬಿಹಾರ್ಗೆ ಹೋಗಿ ಕೊಲೆ ಮಾಡೋಕೆ ಹೇಗ್ ಸಾಧ್ಯ, ಇದರಲ್ಲೇನೋ ಮಿಸ್ಟ್ರಿ ಇದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಅವನು ಅದೇ ಕೂಡಲೇ ಬಿಹಾರಿಗೆ ಹೋಗ್ತಾನೆ. ಅವನು ಬಿಹಾರ್ಗೆ ಹೋಗೋ ಮುಂಚೆನೆ ಅಲ್ಲಿನ ಪೊಲೀಸರು ಆ ಕೊಲೆ ಕೇಸನ್ನ ಭೇದಿಸಿ ಆ ಕಿಲ್ಲನ್ನ ಕೂಡ ಬಂದಿ ಮಾಡಿ ಇಟ್ಟಿರ್ತಾರೆ. ನಂತರ ಅರ್ಜುನ್ ಹೋಗಿ ಆ ಕಿಲ್ಲನ್ನ ಕ್ವಶನ್ ಮಾಡ್ತಾನೆ, ಯಾಕೆ ಕೊಲೆ ಮಾಡಿದೆ, ಹಾಗೆ ಅದನ್ನ ಫೋಟೋ ತೋರಿಸಿ ಇವನಿಗೂ ನಿಂಗೂ ಏನ್ ಲಿಂಕ್ ಇದೆ ಅಂತ ಕ್ವಶನ್ ಮಾಡ್ತಾನೆ. ಬಟ್ ಆ ಕಿಲ್ಲರ್ ಮಾತ್ರ ಏನು ಉತ್ತರ ಕೊಡದೆ ಒಂಥರ ಸೈಕೋ ತರ ನಗಾಡ್ತಿದ್ದ. ನಂತರ ಅರ್ಜುನ್ ಸೀದಾ ಅವನ್ನ ಕಾಶ್ಮೀರಿಗೆ ಕರ್ಕೊಂಡು ಹೋಗಿ ಆ ಅದಿಲಿದ್ದನಲ್ಲ ಅವನ್ನ ಮುಖಾಮುಖಿ ಕೂರಿಸಿ ಇಬ್ಬರನ್ನು ಒಟ್ಟಿಗೆ ವಿಚಾರಣೆ ಮಾಡ್ತಾನೆ. ಲೈಕ್ ಇಬ್ಬರನ್ನ ಒಟ್ಟಿಗೆ ವಿಚಾರಣೆ ಮಾಡಿದಾಗ ಟ್ರಿಕ್ ಯೂಸ್ ಮಾಡಿ ಏನಾದರೂ ಕ್ವಶನ್ ಕೇಳಿದರೆ ಇಬ್ಬರು ಸಿಕ್ಕೊಂಡು ಬೀಳ್ತಾರಂತ ಅವನೊಂದು ಟ್ರಿಕ್ ಯೂಸ್ ಮಾಡ್ತಾನೆ. ಅವನು ಇಬ್ಬರಿಗೆ ಒಂದು ಕ್ವಶನ್ ಕೇಳ್ತಾನೆ,
ನೀವಿಬ್ಬರು ಆಕ್ಚುಲಿ ಕೊಲೆನ ಕರೆಕ್ಟಾಗಿ ಮಾಡಿಲ್ಲ ಅಂತ. ಅದರಿಂದ ಈ ಬಿಹಾರ್ ಅಲ್ಲಿ ಕೊಲೆ ಮಾಡಿದ್ನಲ್ಲ ಆ ಸೈಕೋ ಕಿಲ್ಲರ್, ಅವನಿಗೆ ಕೋಪ ಬರುತ್ತೆ. ಅವನು ಹೇಳ್ತಾನೆ, ನಾನು ವೆಬ್ಸೈಟ್ ಅಲ್ಲಿ ಅವರು ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಕೊಲೆ ಮಾಡಿದ್ದೇನಂತ. ಆ ಮಾತು ಕೇಳಿ ಅರ್ಜುನ್ಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಇವರು ಯಾವುದೇ ವೆಬ್ಸೈಟ್ಗೆ ಕೆಲಸ ಮಾಡ್ತಿದ್ದಾರೆ, ಆ ವೆಬ್ಸೈಟ್ ಏನಂತ ತಿಳ್ಕೊಳ್ಳಿಕ್ಕೋಸ್ಕರ ಅವನು ಅವರ ವೆಪನ್ನ ಚೆಕ್ ಮಾಡ್ತಾನೆ. ಅಲ್ಲವರಿಗೆ ಒಂದು ವರ್ಡ್ ತೋರಿ ಬರುತ್ತೆ, CTK ಅಂತ. ಸೊ ಅದ್ರ ಮೂಲಕ ಗೊತ್ತಾಗುತ್ತೆ CTK ಹೆಸರಿನ ಒಂದು ವೆಬ್ಸೈಟ್ ಇದೆ, ಅದರಿಂದ ಅವರೆಲ್ಲ ಈ ಕೆಲಸ ಮಾಡ್ತಿದ್ದಾರಂತ. ಸೊ ಅರ್ಜುನ್ ಅದೇ ಕೂಡಲೇ ಅವರಿಬ್ಬರನ್ನ ಮತ್ತೆ ಕೂಡಿ ಹಾಕಿ ಅವರಿಗೆ ಹಿಂಸೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅದ್ರ ಬಗ್ಗೆ ಇನ್ನು ಇನ್ಫಾರ್ಮೇಶನ್ ತಗೊಳ್ಳುವಂತ. ಆದ್ರೆ ಅವ್ರು ಯಾರು ಕೂಡ ಬಾಯ್ ಬಿಡುದಿಲ್ಲ. ಸೊ ಈ ರೀತಿಯ ಹಿಂಸೆನ ತಡ್ಕೊಳ್ಳಿಕ್ಕಾಗದೆ ಅದಿಲ್ ಅಲ್ಲಿದ್ದ ಪೊಲೀಸಿಂದ ಒಂದು ಗನ್ ಅನ್ನ ಕಸಿದುಕೊಂಡು ತನಗೆ ತಾನು ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ಸೊ ಇವನ್ ಸುದ್ದಿ ಕಾಶ್ಮೀರ್ನ ಎಲ್ಲಾ ಕಡೆ ಹಬ್ಬಿ ಪೊಲೀಸರು ಒಬ್ಬ ಅಮಾಯಕನ ಕೊಲೆ ಮಾಡಿದೆನಂತ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ. ಇದರಿಂದ ಹೈಯರ್ ಆಫೀಸರ್ಗೆ ಟೆನ್ಷನ್ ಆಗಿ ಈ ಅರ್ಜುನ್ ಸರ್ಕಾರ್ನ ಆ ಒಂದು ಕೆಲಸದಿಂದ ತೆಗೆದಾಕಿ ಅವನ ಇವಾಗ ಕರೆಂಟ್ಲಿ ವರ್ಕ್ ಮಾಡ್ತಿದ್ದಾನಲ್ಲ ಅರುಣಾಚಲ್ ಪ್ರದೇಶ್ನ ಹಿಟ್ ಟೀಮ್ಗೆ ಅವನ್ನ ಜಾಯಿನ್ ಮಾಡಿಸ್ತಾರೆ. ಅಲ್ಲಿಂದ ಸೀನ್ ಸೀದಾ ಪ್ರೆಸೆಂಟ್ಗೆ ಬರುತ್ತೆ. ವರ್ಷಾಗಿ ಅರ್ಜುನ ತೋರಿಸ್ತಾರೆ. ಹಾಗೆ ಅರ್ಜುನ್ ಹೇಳ್ತಾನೆ, ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದ ನಂತರ ಈ CTK ವೆಬ್ಸೈಟ್ ಏನು ಅಂತ ಅದ್ರ ಬಗ್ಗೆ ಸರ್ಚ್ ಆಗಿದೆ. ಅದು ಆ್ಯಕ್ಚುಲಿ ಒಂದು ಡಾರ್ಕ್ ವೆಬ್ಸೈಟ್. ಆ ವೆಬ್ಸೈಟಲ್ಲಿ ಎಲ್ಲ ಕಿಲ್ಲರ್ಗಳ ಗ್ರೂಪ್ ಇತ್ತು. ಅಲ್ಲಿ ಎಲ್ಲ ಕಿಲ್ಲರ್ಗಳು ತಾವೊಂದು ಕೊಲೆ ಮಾಡಿ ಅವರು ಯಾವ ರೀತಿ ಕೊಲೆ ಮಾಡಿದ್ರು ಅದನ್ನೆಲ್ಲ ಶೂಟ್ ಮಾಡಿ ಆ ವಿಡಿಯೋನ ಆ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಿದ್ರು. ಆ ಗ್ರೂಪಲ್ಲಿ ಮೇನ್ ಆಗಿದ್ದ ವ್ಯಕ್ತಿ ಆ ವಿಡಿಯೋನ ಅಪ್ರೂವ್ ಮಾಡಿದ ನಂತರವೇ ಅವರು ಆ ಟೀಮ್ನ ಮೆಂಬರ್ ಆಗ್ತಿದ್ರು. ಅದಕ್ಕೋಸ್ಕರ ದೇಶದಲ್ಲಿರುವ ಮೂಲೆ ಮೂಲೆಯಲ್ಲಿರುವ ಯುವಕರು ತಾವು ಆ ಗ್ರೂಪಲ್ಲಿ ಜಾಯ್ನ್ ಆಗ್ಲಿಕ್ಕೋಸ್ಕರ ಅಮಾಯಕರನ್ನ ಕೊಂದು ಈ ರೀತಿ ಅಪ್ಲೋಡ್ ಮಾಡಿ ಆ ಗುಂಪಿಗೆ ಜಾಯ್ನ್ ಆಗ್ತಿದ್ದಾರೆ. ಆ ಟೀಮನ್ನು ಹಿಡಿಲಿಕ್ಕಿರೋದು ನಂಗಿರೋದು ಒಂದೇ ದಾರಿ, ನಾನು ಕೂಡ ಆ ರೀತಿ ಕೊಲೆ ಮಾಡಿ ಆ ಗ್ರೂಪ್ಗೆ ಜಾಯ್ನ್ ಆಗೋದು. ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ತಿದ್ದೇನಂತ. ಅದಕ್ಕೆ ವರ್ಷ ಕೇಳ್ತಾಳೆ, ಅದಕ್ಕೋಸ್ಕರ ಈ ರೀತಿ ಅಮಾಯಕರನ್ನ ಬಲಿ ಕೊಡೋದು ಎಷ್ಟು ಸರಿ ಅಂತ. ಅದಕ್ಕೆ ಅರ್ಜುನ್ ಹೇಳ್ತಾನೆ, ಇವರೇನು ಅಮಾಯಕರಲ್ಲ. ಸ್ವಲ್ಪ ದಿನದ ಹಿಂದಷ್ಟೇ ಒಂದು ನ್ಯೂಸ್ ಬಂದಿತ್ತು, ಬಾಲಕರನ್ನ ತುಂಬಾ ಕೆಟ್ಟದಾಗಿ ಮರ್ಡರ್ ಮಾಡಿದ ವ್ಯಕ್ತಿಗಳು ಅಂತ. ಆಕ್ಚುಲಿ ನಾ ಕೊಲೆ ಮಾಡಿದ್ನಲ್ಲ ಅವರೇ ಆ ವ್ಯಕ್ತಿಗಳು. ಅದಕ್ಕೋಸ್ಕರ ನಾನು ಈ ಇಬ್ಬರನ್ನ ಭೀಕರವಾಗಿ ಕೊಲೆ ಮಾಡಿ ಅದರ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಆ ಗ್ರೂಪ್ ಇಂದ ಅಪ್ರೂವ್ ಆಗಿ ನಾನು ಕೂಡ ಆ ಗ್ರೂಪ್ ನ ಮೆಂಬರ್ ಆಗ್ತೇನೆ. ಆವಾಗ ಈಸಿಯಾಗಿ ಅವರ ಗ್ರೂಪ್ ಹತ್ತಿರ ಹೋಗಿ ಅಲ್ಲೇ ಅವರ ಟೀಮ್ ನ ನಾಶ ಮಾಡ್ಬೋದಂತ ಅವನು ವರ್ಷ ಹೇಳ್ತಾನೆ. ಅವನ ಪ್ಲಾನ್ ವರ್ಷಕ್ಕೆ ಇಷ್ಟ ಆಗುತ್ತೆ. ಹಾಗೆ ಆವತ್ತಿಂದ ಅವನಿಗೆ ಸಪೋರ್ಟ್ ಮಾಡಲಿಕ್ಕೆ ಮುಂದಾಗ್ತಾಳೆ. ಎನಿವೇ, ಅದಾದ ಸ್ವಲ್ಪ ದಿನ ಆದ ನಂತರ ಈ ವರ್ಷ ಅರ್ಜುನ್ಗೆ ಒಂದು ಬಂಪರ್ ನ್ಯೂಸ್ ಹೇಳ್ತಾಳೆ. ಅದೇನಪ್ಪ ಅಂದ್ರೆ, ಸ್ವಲ್ಪ ದಿನಗಳ ಹಿಂದೆಷ್ಟೇ ಜೈಪುರಲ್ಲಿ ಇರುವ ಒಬ್ಬ ಹುಡುಗ ಈ ವೆಬ್ಸೈಟ್ ಅಲ್ಲಿ ಒಂದು ವಿಡಿಯೋನ ಹಾಕಿದ್ದಾನೆ. ಇನ್ನೇನೋ ಕೆಲವೇ ದಿನಗಳಲ್ಲಿ ಅವನು 2ನೇ ವಿಡಿಯೋನ ಕೂಡ ಹಾಕ್ಲಿಕ್ಕಿದ್ದಾನೆ. ಸೊ ಅವನು ಆ ಕೊಲೆ ಮಾಡೋ ಮುಂಚೆ ಹೇಗಾದ್ರೂ ಮಾಡಿ ಅವನ ಹುಡುಕಿ ತೆಗೆದ್ರೆ ನಮ್ಗೇನಾದ್ರೂ ಕ್ಲೂ ಸಿಗುತ್ತೆ ಅಂತ ಅದೇ ಕೂಡಲೇ ಅವರಿಬ್ಬರು ಜೈಪುರ್ಗೆ ಹೋಗ್ತಾರೆ. ಹಾಗೆ ಅವನ ಲೊಕೇಶನ್ನ ಟ್ರೇಸ್ ಮಾಡಿ ಅವನು ಇನ್ನೇನು ಆ ಹುಡುಗಿನ ಒಂದು ಕಾರ್ ಮೂಲಕ ತಗೊಂಡೋಗಿ ಕೊಲೆ ಮಾಡಬೇಕು. ಆವಾಗ ಅರ್ಜುನ್ ಹೋಗಿ ಅವನ ತಡಿತಾನೆ. ಬಡ ಕಿಲ್ಲರ್ ಹತ್ತಿರ ವೆಪನ್ ಇದ್ದ ಕಾರಣ ಆ ವೆಪನ್ನ ಈ ಅರ್ಜುನ್ ಸರ್ಕಾರ್ನ ಹೊಟ್ಟೆಗೆ ಚುಚ್ತಾನೆ. ಬಟ್ ಅರ್ಜುನ್ ಸರ್ಕಾರ್ ಮಾತ್ರ ಆ ಚಾಕುನ ಅವನ ಹೊಟ್ಟೆಯಿಂದ ವಾಪಸ್ ತೆಗಲಿಕ್ಕೆ ಬಿಡುದಿಲ್ಲ. ಯಾಕಂದ್ರೆ ಅವನ ಟ್ರೈನಿಂಗ್ ಟೈಮ್ ವೇಳೆ ಒಂದು ಮಾತು ಹೇಳಿದ್ರು ಅವನ ಮೇನ್ ಆಫೀಸರ್ಗಳು, ಕಿಲ್ಲರ್ಗಳು ತಮ್ಮ ಹೊಟ್ಟೆಗೆ ಚಾಕು ಹಾಕಿದಾಗ ನಮ್ಗೇನು ಎಫೆಕ್ಟ್ ಆಗುದಿಲ್ಲ, ಆದರೆ ಜಾಸ್ತಿಯಾಗಿ ಎಫೆಕ್ಟ್ ಆಗೋದು ಆ ಚಾಕುನ ವಾಪಸ್ ತೆಗೆದಾಗ ಮಾತ್ರ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಚಾಕುನ ವಾಪಸ್ ತೆಗಿಲಿಕ್ಕೆ ಬಿಡಬಾರ್ದಂತ ಅದನ್ನ ಅವರು ಮನಸ್ಸಲ್ಲಿಟ್ಕೊಂಡು ಕಿಲ್ಲರ್ ಒಟ್ಟಿಗೆ ಹೋರಾಡಿ ಆ ಚಾಕುನ ಹೊರಗೆ ತೆಗೆದೆ ಹೇಗೂ ಮಾಡಿ ಆ ಕಿಲ್ಲರ್ನ ಕೊಂದು ಬಿಡ್ತಾನೆ. ಹಾಗೆ ಅದೇ ಕೂಡಲೇ ತನ್ನ ಟೀಮ್ ಅವರಿಗೆ ಲೊಕೇಶನ್ ಕಳಿಸಿ ಅವನ ಅದೇ ಕೂಡಲೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸ್ತಾರೆ. ಅದಾದ ತುಂಬಾ ದಿನ ನಂತರ ಅವನಿಗೊಂದು ಗುಡ್ ನ್ಯೂಸ್ ಬರುತ್ತೆ. ಸೊ ಅವನು ಅದೇ ಕೂಡಲೇ ಹೋಗಿ ತನ್ನ ಮೇನ್ ಆಫೀಸರ್ಗೆ ಆ ವಿಷಯ ತಿಳಿಸ್ತಾನೆ. ಅದೇನಪ್ಪ ಅಂದ್ರೆ, ಅವನು ಆ CTK ಗ್ರೂಪ್ಗೆ ಮೆಂಬರ್ ಆಗಿ ಜಾಯ್ನ್ ಆಗಿದ್ದಾನೆ. ಅಲ್ಲಿನ ಟೀಮ್ ಅವರು ಅವನ ವಿಡಿಯೋನ ಕಂಡು ಅಪ್ರೂವ್ ಮಾಡಿದಾರಂತ ಇವನಿಗೆ ನ್ಯೂಸ್ ಬರುತ್ತೆ. ಸೊ ಇದೇ ಒಳ್ಳೆ ಸಮಯ ಆ ಗ್ರೂಪಲ್ಲಿ ಜಾಯ್ನ್ ಆಗಿ ಅವನ್ನ ನಾಶ ಮಾಡಬೇಕಂತ ಅವರ ಪರ್ಮಿಷನ್ ಕೇಳ್ತಾನೆ. ಆವಾಗ ಹೈಯರ್ ಆಫೀಸರ್ ಅವನಿಗೆ 3 ಜನನ ಸಪೋರ್ಟ್ ಆಗಿ ಕೊಡ್ತಾರೆ. ಇಬ್ಬರು ಆಕ್ಚುಲಿ ಗೊತ್ತೇ ಇದೆ, ವರ್ಷ ಆಗಿ ದಿವಾಕರ್. ಈ 3ನೇ ವ್ಯಕ್ತಿ ಯಾರಂತ ನೋಡಿದಾಗ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ಮೃದುಲ್ ಆಗಿದ್ಲು. ಈ ಮೃದುಲ ಒಬ್ಬ ಪೊಲೀಸ್ ಆಫೀಸರ್. ಬಟ್ ಮೂವಿ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೆ ನೋಡ್ತಿರೋ ನಮ್ಗಾಗ್ಲಿ ಆ ಅರ್ಜುನ್ಗಾಗ್ಲಿ ಆ ವಿಷಯ ಗೊತ್ತಿರೋದಿಲ್ಲ.
ಅದರಿಂದ ಅರ್ಜುನ್ಗೆ ಕೋಪ ಬರುತ್ತೆ. ಅವಳ ಜೊತೆ ಮಾತಾಡ್ಲಿಕ್ಕೆ ಹೋಗಲ್ಲ. ಆವಾಗ ಅವಳೇ ಬಂದು ಕನ್ವಿನ್ಸ್ ಮಾಡ್ತಾಳೆ, ಈ ರೀತಿ ನಾನು ಪೊಲೀಸ್ ಆಗಲಿಕ್ಕೆ ನೀನೇ ಕಾರಣ, ನಿನ್ನ ಧೈರ್ಯ ನೋಡಿ ನಾನೇ ಇನ್ಸ್ಪೈರ್ ಆಗಿ ಪೊಲೀಸ್ ಆಗಿದ್ದೆ ಅಂತ. ನಂತರ ಅವರಿಬ್ಬರು ಒಂದಾಗ್ತಾರೆ. ನಾನು ಅವಾಗಲೇ ಹೇಳಿದ್ನಲ್ಲ, ಈ ಪ್ರೀತಿ ಕತೆ ಈ ಮೂವಿಲಿ ಬೇಡತ್ತಂತ. ಸೊ ನನಗೆ ಅದ್ರ ಬಗ್ಗೆ ಹೇಳಲಿಕ್ಕೆ ಕೂಡ ಇಷ್ಟ ಆಗ್ತಿಲ್ಲ. ಎನಿವೆ, ನಂತರ ಅರ್ಜುನ್ ಒಬ್ಬನೇ ಆ ಸಿಟಿಗೆ ಗ್ರೂಪ್ ಅವರು ಅವನಿಗೆ ಯಾವ ಲೊಕೇಶನ್ ನಿಗದಿ ಮಾಡಿದ್ರು ಆ ಲೊಕೇಶನ್ಗೆ ಹೋಗಿ ಅವರಿಗೋಸ್ಕರ ಕಾಯ್ದಿರ್ತಾನೆ. ಹಾಗೆ ಅವನ ಟೀಮ್ ಅವರು ದೂರದಲ್ಲೇ ನಿಂತು ಅವನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಅದಾದ ಸ್ವಲ್ಪ ಹೊತ್ತಿನ ನಂತರದಲ್ಲಿ ಅಲ್ಲಿಗೆ 4-5 ಕಾರು ಬಂದು ಅರ್ಜುನ್ನ ಕರ್ಕೊಂಡು ಹೋಗ್ತಾರೆ. ಹಾಗೆ ಇವರು ಕೂಡ ಅಂದ್ರೆ ಮೃದುಲಾ, ವರ್ಷ, ದಿವಾಕರ್ ಕೂಡ ಅವನ್ನ ಫಾಲೋ ಮಾಡ್ಲಿಕ್ಕೆ ಹೋಗ್ತಾರೆ. ಬಟ್ ಮಧ್ಯದಾರಲ್ಲಿ ಅವರಿಗೆ ದಾರಿ ಮಿಸ್ ಆಗಿ ಅವರು ಅರ್ಜುನ್ ಹೋಗ್ತಿರುವ ಆ ಕಾರ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ನಂತರ ಅರ್ಜುನ್ನ ಆ ಟೀಮ್ ಅವರು ಒಂದು ನಿಗೂಢವಾದ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಅಲ್ಲವನ ಭೇಟಿ ಆ ಸಿಟಿಗೆ ಟೀಮ್ನ ಲೀಡರ್ ಆದ ಆಲ್ಫೌಟಿಗೆ ಆಗುತ್ತೆ. ಅವನು ಆ ಟೀಮ್ ಏನು, ಅವರ ಉದ್ದೇಶ ಏನಂತ ಇವನೊಟ್ಟಿಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಅಲ್ಲಿ ಅರ್ಜುನ್ ಮಾತ್ರ ಅಲ್ಲ ಆ ದಿನ ಜಾಯ್ನ್ ಆಗ್ತಿದ್ದು, ಅವನೊಟ್ಟಿಗೆ 6 ಜನ ಕೂಡ ಜಾಯ್ನ್ ಆಗ್ತಿದ್ರು. ಸೊ ಅವರೆಲ್ಲರಿಗೂ ಕೂಡ ಈ ಆಲ್ಫಾ ಸೂಟ್ ಕೊಟ್ಟು ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾನೆ. ಆ ಪ್ಲೇಸಲ್ಲಿದ್ದ ಜನರನ್ನು ನೋಡಿ ಇವನಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಹಾಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಅಲ್ಲಿದ್ದ ಸಾವಿರಾರು ಜನ ಕೂಡ ಈ ಎಲ್ಲ ಸೈಕೋಗಳು, ಹಾಗೆ ಇವರದೊಂದು ಸಂಘ ಅಂತ. ಅವರು ಆಕ್ಚುಲಿ ಇನ್ನೋಸೆಂಟ್ ಪೀಪಲ್ನ ಅಲ್ಲಿ ಕರ್ಕೊಂಡು ಬಂದು ಅವರಿಗೆಲ್ಲ ಒಂದ್ ರೀತಿ ಹಿಂಸೆ ಕೊಟ್ಟು ಒಂದ್ ರೀತಿಯ ಹಾರಿಬಲ್ ಗೇಮ್ ರೀತಿ ಅಲ್ಲಿ ಅರೇಂಜ್ ಮಾಡ್ತಿದ್ರು. ಹಾಗೆ ಇವರು ವರ್ಷಕ್ಕೊಮ್ಮೆ ಈ ರೀತಿ ಮೀಟಿಂಗ್ ನ ಕೂಡ ಮಾಡಿ ಒಂದ್ ರೀತಿ ಮಜಾ ತಗೋತಿದ್ರು. ಯಾಕಂದ್ರೆ ಅವರೆಲ್ಲ ಸೈಕೋ ಕಿಲ್ಲರ್ಗಳು, ಅವ್ರು ಮಾಡೋ ಕೆಲಸಕ್ಕೆ ಯಾವುದೇ ರೀತಿಯ ಒಂದು ಕಾರಣ ಇಲ್ಲ. ಆದ್ರೆ ಈ ಅರ್ಜುನ್ಗೆ ಮಾತ್ರ ಆ ಟೀಮ್ ಅವರಿಗೆ ಇವಾಗ ಏನು ಕೂಡ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವನ ಟೀಮ್ ಇಲ್ಲದೆ ಅವನು ಯಾವುದೇ ಸ್ಟೆಪ್ ನ ತಗೊಳ್ಳುವಾಗಿರ್ಲಿಲ್ಲ. ಸೊ ಅವನು ಹಲವು ತರದಲ್ಲಿ ವಾಕಿ ಟಾಕಿ ಮಾಡಿ ಅವನ ಟೀಮ್ಗೆ ಸಿಗ್ನಲ್ ಕಳಿಸಿಕೊಡ್ತಾನೆ. ಬಟ್ ಯಾವುದೇ ಕಾರಣಕ್ಕೂ ಆ ಸಿಗ್ನಲ್ ಅವನ ಟೀಮ್ ವರೆಗೆ ಹೋಗೋದಿಲ್ಲ. ನಂತರ ಅರ್ಜುನ್ ಒಂದು ಸಮಯ ನೋಡ್ಕೊಂಡು ಅವರೆಲ್ಲರಿಂದ ತಪ್ಪಿಸ್ಕೊಂಡು ಅವನು ಸೀದಾ ಅಲ್ಲಿರೋ ಪ್ಲೇಸ್ ನ ಬೇಸ್ಮೆಂಟ್ಗೆ ಹೋಗ್ತಾನೆ. ಅಲ್ಲಿ ಶಾಕಿಂಗ್ಲಿ ಸಾವಿರಾರು ಜನರನ್ನ ಈ ವ್ಯಕ್ತಿಗಳು ಕೂಡಿ ಹಾಕಿದ್ರು. ನಾ ಅವಾಗ್ಲೇ ಹೇಳಿದ್ದೆ, ಈ ವ್ಯಕ್ತಿಗಳನ್ನೆಲ್ಲ ಕೂಡಿ ಹಾಕಿ ಅವರಿಗೆ ಹಿಂಸೆ ಕೊಟ್ಟು ಮಜಾ ತಗೊಳ್ತಾರಂತ. ಸೊ ಅದೇ ಒಂದು ಕಾರಣಕ್ಕೆ ಅವ್ರನ್ನಲ್ಲಿ ಕೂಡಿ ಹಾಕಿದ್ರು. ಅಂಡ್ ಮತ್ತೊಂದು ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ಅಲ್ಲಿರೋ ಒಂದು ಪಂಜರದಲ್ಲಿ ಒಂದು ಸಣ್ಣ ಮಗು ಕೂಡ ಇತ್ತು. ಅನಿವೇ ಈ ಕಡೆ ಅರ್ಜುನ್ ಕೊಟ್ಟ ಸಿಗ್ನಲ್ ಮೂಲಕ ಈ ಮೃದುಲಾ, ವರ್ಷ ಹಾಗೆ ದಿವಾಕರ್ ಆ ಸಿಗ್ನಲ್ ಹುಡುಕುತ್ತಾ ಈ ಪ್ಲೇಸ್ ಹತ್ತಿರ ಬರ್ತಾರೆ. ಆವಾಗಲ್ಲಿ ಅವರ ಮುಖಾಮುಖಿ ಆ ಸೀಟಿಗೆ ಗ್ಯಾಂಗ್ ಒಟ್ಟಿಗಾಗುತ್ತೆ. ಹಾಗೆ ಅವರು ಹೊಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಗಲಾಟೆಯಲ್ಲಿ ಈ ಮೃದುಲಾ ಆಗಿ ವರ್ಷ ದೂರ ಆಗಿ ಈ ದಿವಾಕರ್ಗೆ ಗಾಯ ಆಗಿ ಅವನು ಆ ಟೀಮ್ ಹತ್ತಿರ ಸಿಕ್ಕಾಕೊಂಡ್ಬಿಡ್ತಾನೆ. ಅವನ ಟೀಮ್ ಅವರು ಅದೇ ಕೂಡ್ಲಿ ಆ ದಿವಾಕರ್ನ ಆ ನಿಗೂಢವಾದ ಪ್ಲೇಸ್ಗೆ ಕರ್ಕೊಂಡ್ ಬರ್ತಾರೆ. ಈ ಕಡೆ ಅರ್ಜುನ್ ಒಂದು ಉಪಾಯ ಮಾಡ್ತಾನೆ. ಇಲ್ಲಿ ಒಂದು ಬ್ಲಾಸ್ಟ್ ಮಾಡಿದ್ರೆ ಆ ಬ್ಲಾಸ್ಟ್ ಶಬ್ದ ದೂರದಲ್ಲಿರುವ ತನ್ನ ಟೀಮ್ಗೆ ಕೇಳಿ ಅವರಲ್ಲಿಗೆ ಬರ್ತಾರಂತ ಅವನೊಂದು ಬ್ಲಾಸ್ಟ್ ಮಾಡ್ತಾನೆ. ಆದ್ರೆ ಸ್ಯಾಡ್ಲಿ ಆ ಒಂದು ಶಬ್ದ ಮೃದುಲಾಗೆ ವರ್ಷ ಹತ್ತಿರ ರೀಚ್ ಆಗೋದಿಲ್ಲ. ಆದ್ರೆ ಈ ಒಂದು ಬ್ಲಾಸ್ಟ್ ನೋಡಿ ಈ ಆಲ್ಫಾ ಗೊತ್ತಾಗುತ್ತೆ, ಯಾರೊಬ್ಬ ಪೊಲೀಸ್ ಅವರು ನಮ್ಮ ಟೀಮ್ ಅಲ್ಲಿ ಸೇರ್ಕೊಂಡಿದ್ದಾರೆ. ಹಾಗೆ ಇವಾಗ ಸೇರಿದ್ರಲ್ಲ 6 ಜನ, ಅವರೆಲ್ಲ ಯಾರೋ ಇದ್ದಾರಂತ ಅವರೆಲ್ಲರಿಗೊಂದು ಗೇಮ್ ಕೊಡ್ತಾರೆ. ನೀವೆಲ್ಲರೂ ಇವಾಗ ನಿಮ್ಮ ವೆಪನ್ ಒಟ್ಟಿಗೆ ಹಿಡ್ಕೊಂಡು ಗಲಾಟೆ ಮಾಡ್ಕೋಬೇಕು, ಹೋರಾಡಬೇಕು. ಲಾಸ್ಟ್ ಅಲ್ಲಿ ಯಾರು ಸಾಯದೆ ಉಳಿತಾರೋ ಅವರೇ ಈ ಗ್ರೂಪ್ಗೆ ಜಾಯ್ನ್ ಆಗ್ತಾರಂತ. ಸೊ 6 ಜನ ಕೂಡ ಹೊಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಲಾಸ್ಟ್ಲಿ ಅಫ್ಕೋರ್ಸ್ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರುವ ಹಾಗೆ ಅರ್ಜುನ್ ಉಳಿತಾನೆ. ಹಾಗೆ ಆಲ್ಫಾ ಅರ್ಜುನ್ನ ಈ ಗ್ರೂಪ್ಗೆ ಆಡ್ ಮಾಡ್ತಾನೆ. ನಂತರ ಆಲ್ಫಾ ತನ್ನ ಟೀಮ್ ಅವರಿಗೆ ಒಂದು ಸರ್ಪ್ರೈಸ್ ಕೊಡ್ತಾನೆ. ನಮ್ಮೆಲ್ಲರ ಭಯ ಹೋಗ್ಬೇಕಂದ್ರೆ ನಾವಿವಾಗ ಒಂದು ಕೊಲೆ ಮಾಡಬೇಕು. ಸೊ ಈ ಕೊಲೆ ಯಾವ ರೀತಿ ಇರ್ಬೇಕಂದ್ರೆ ಇವತ್ತಿಂದ ನಮ್ಮ ಭಯ ಎಲ್ಲ ಹೋಗ್ಬೇಕಂತ ಆವಾಗಷ್ಟೇ ನಾವು ಪಂಜರದಲ್ಲಿ ನೋಡಿದ್ವಲ್ಲ, ಅದೇ ಒಂದು ಮಗುನ ಕರ್ಕೊಂಡು ಬಂದು ಒಬ್ಬ ವ್ಯಕ್ತಿಗೆ ಸನ್ನೆ ಮಾಡ್ತಾನೆ. ವೆಪನ್ ಮೂಲಕ ಆ ಮಗುನ ಕೊಂದಾಕು, ಇದರಿಂದ ನಮಗೆ ಇನ್ನೂ ಕೂಡ ಧೈರ್ಯ ಬರುತ್ತೆ ಅಂತ. ಅದನ್ನೆಲ್ಲ ನೋಡ್ತಾ ನೋಡ್ತಾ ಈ ನಮ್ಮ ಅರ್ಜುನ್ ಕೂಡ ಸಾಕಾಗಿ ಹೋಗುತ್ತೆ. ಅವನು ಅದೇ ಟೈಮ್ ನೋಡ್ಕೊಂಡು ಇನ್ನೇನು ಆ ವ್ಯಕ್ತಿ ಆ ಮಗುನ ಕೊಲ್ಬೇಕು, ಅವಾಗ ಅವನು ಅಲ್ಲೇ ಇದ್ದ ಒಂದು ಶಾರ್ಪ್ ಆದ ವೆಪನ್ ಮೂಲಕ ಅವನ ತಲೆನ ಕಟ್ ಮಾಡಿ ಬಿಡ್ತಾನೆ. ಹಾಗೆ ಅಲ್ಲಿ ಮೃದುಲ್ ಹಾಗೆ ವರ್ಷ, ದಿವಾಕರ್ ಎಲ್ಲ ಕೂಡ ಬಂದು ಎಲ್ಲರೂ ಆ ಟೀಮ್ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಒಂದು ದೊಡ್ಡ ಯುದ್ಧ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಲಾಸ್ಟ್ ಅಲ್ಲಿ ಆ ಟೀಮ್ ಅವರು ನಮ್ಮ ಅರ್ಜುನ್ನ ಹೊಡೆದಾಕಿ ಇನ್ನೇನು ಅವನ ಕೊಲ್ಬೇಕು. ಆವಾಗಲ್ಲಿ ಒಬ್ಬ ಪೊಲೀಸ್ ಆಫೀಸರ್ನ ಎಂಟ್ರಿ ಆಗುತ್ತೆ. ಅವನು ಬೇರೆ ಯಾರು ಅಲ್ಲ, ಕೇಳಿ ಹಿಟ್ ಪಾರ್ಟುನ ಹೀರೋನು. ಸೊ ಹಿಟ್ ಪಾರ್ಟುನ ಹೀರೋ ಹಾಗೆ ನಮ್ಮ ಅರ್ಜುನ್ ಎಲ್ಲ ಸೇರಿ ಎಲ್ಲನ್ನ ಕೊಂದು ಲಾಸ್ಟ್ ಅಲ್ಲಿ ಸಿಟಿಗೆ ಗ್ಯಾಂಗ್ ಲೀಡರ್ ಆದ ಆಲ್ಫಾನ ಕೂಡ ಕೊಂದಾಗ್ತಾನೆ. ಮೂವಿಯ ಲಾಸ್ಟಿನಲ್ಲಿ ನಮಗೆ ಪಾರ್ಟ್ 4ನ ಹಿಂಟ್ ಕೂಡ ತೋರಿಸ್ತಾರೆ. ಆ ಪಾರ್ಟ್ 4 ಅಲ್ಲಿ ಹೀರೋ ಆಗಿ ಕಾರ್ತಿ ಆಕ್ಟ್ ಮಾಡ್ತಾರಂತ ನಮಗೊಂದು ಕ್ಲೂ ಕೊಟ್ಟು ಆ ಮೂವಿನಲ್ಲಿಗೆ ಎಂಡ್ ಮಾಡಿಬಿಡ್ತಾರೆ. ಅಂಡ್ ಇವಾಗ ಈ ಮೂವಿ ಬಗ್ಗೆ ನನ್ನ ಒಪಿನಿಯನ್, ಪಾರ್ಟ್ 1 ಆಗಿ ಪಾರ್ಟ್ 2 ನಾನು ನೋಡಿದ್ದೆ. ಪಾರ್ಟ್ 1 ತುಂಬಾ ಇಷ್ಟ ಆಗಿತ್ತು.
ಪಾರ್ಟ್ 2 ಓಕೆ ಇತ್ತು, ಬಟ್ ಈ ಪಾರ್ಟ್ 3 ಬೇಡಿತ್ತೇನೋ. ಪಾರ್ಟ್ 1 ಆಗಿ ಪಾರ್ಟ್ 2 ಆಕ್ಚುಲಿ ಸಸ್ಪೆನ್ಸ್ ಕಥೆಯೊಂದಿಗೆ ಸಾಗಿತ್ತು. ಆದರೆ ಈ ಪಾರ್ಟ್ 3 ಸಸ್ಪೆನ್ಸ್ ಅಂತ ಏನಿರಲಿಲ್ಲ, ಥ್ರಿಲ್ಲರ್ ಆ್ಯಕ್ಷನ್ ಎಲ್ಲ ಆ್ಯಡ್ ಮಾಡಿ ಆ ಒಂದು ಸೀರೀಸ್ನೇ ಬೇರೆ ಥರ ಮಾಡಿಬಿಟ್ಟಿದ್ರು. ಇದು ನನಗೆ ಇಷ್ಟ ಆಗಲಿಲ್ಲ. ಇದು ನನ್ನ ಒಂದು ಹಾನೆಸ್ಟ್ ಒಪಿನಿಯನ್. ಆ್ಯಂಡ್ ನಿಮಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕಥೆಯೊಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.